ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಒಂದು ನಗರಸಭೆಯಲ್ಲಿ ಈ ದಿನ JDS ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದಂಥ ನಮ್ಮ ವೆಂಕಟಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇವತ್ತು JDS ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಧರ್ಮಪತ್ನಿಯಾದಂಥ ನವೀನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ JDS ಪಕ್ಷದ ಮುಖಂಡರು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಮಲ್ಲೇಶ್ವರನವರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ರಾಮಚಂದ್ರನವರು ವಿಶೇಷವಾಗಿ ಇವತ್ತು NDA ಮೈತ್ರಿ ಒಕ್ಕೂಟದಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ JDS ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳ ಒಂದು ಆಶೀರ್ವಾದ ಹಾಗೂ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಇಂಡಿಪೆಂಡೆಂಟ್ ಸದಸ್ಯರು ಸಹ ಇವತ್ತು ನನಗೆ ಸಹಾಯ ಮಾಡಿದ್ದಾರೆ. ಇದ್ರ ಜೊತೆಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇದ್ದಂಥ ನಮ್ಮ ಕಾಂಗ್ರೆಸ್ ಸದಸ್ಯರಾದಂಥ ಮಂಜಣ್ಣವರು, ಅನಿಲ್ ಅಣ್ಣವರು, ನಮ್ಮ ಮನೋಹರ್ ಅಣ್ಣವರು ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಇವತ್ತು ನಮ್ಮ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಅಕ್ಕ ತಾಯಿ ಮಹಿಳೆಯರು, ಅವರ ಒಂದು ಒಗ್ಗಟ್ಟು, ಅವರ ಒಂದು ಶ್ರಮದಿಂದ ನಮಗೆ ಇವತ್ತು ಅಧಿಕಾರ ಸಿಕ್ಕಿದೆ ಅಂತ ನನಗೆ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆಸಿಕೊಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಅವಿನಾಶ್ ಅವರು ಮತ್ತು ನಮ್ಮ ನಗರಸಭೆ ಸದಸ್ಯರಾದಂಥ ಮಂಜುನಾಥ್ ಅವರು ಹಾಗೂ ಎಲ್ಲ ನಮ್ಮ ಪೊಲೀಸು ಸರ್ಕಾರಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಇವತ್ತು ಭಾಳಷ್ಟು ಯಾವುದೇ ಒಂದು ಗೊಂದಲ ಇಲ್ದಿರ ಚುನಾವಣೆ ನಡೆಸಿಕೊಟ್ಟರೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ. ಏನು JDS ಪಕ್ಷದ ಶಾಸಕರಾದ ನವೀಣ್ಣ ಅವರು ಮತ್ತು ರಾಮಚಂದ್ರೇಗೌಡರು ಮತ್ತು ಹಿರಿಯ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಒಂದು ಫಲಿತಾಂಶ ಕೊಟ್ಟಿದ್ದಾರೆ, ಇದು ಒಳ್ಳೆಯ ಸೂಚನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ JDS ಮತ್ತು BJP ಕೌನ್ಸಿಲರ್ಸ್ ಬಿಟ್ಟು ಕಾಂಗ್ರೆಸ್ ಅವರು ಬಂದು ನಮ್ಮ ರವಿಯಣ್ಣ ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಹಾದಿಯಲ್ಲಿ ಕೆಲಸ ಆಗಬೇಕು ಶಿಡ್ಲಘಟ್ಟ ಮುನ್ಸಿಪಾಲ್ಟಿ ಅಂತ ಏನು ಒಂದು ನಂಬಿಕೆ ಬಂದಿದ್ದಾರೆ, ಅದು ನಿಜ ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ. ಮತ್ತು ಅಣ್ಣವ್ರು ಹೇಳ್ದಂಗೆ ಏನು ಒಂದು ಈ ಅಭಿವೃದ್ಧಿ ಮಾಡಬೇಕು ಅಂತ ಒಂದೇನು ಎಲ್ಲರೂ ಸಾಥ್ ಕೊಟ್ಟು 20 ಜನ ಇಷ್ಟಪಟ್ಟು ನಮ್ಮ ನಾಯಕ ಮಾಡಿದ್ದಾರೆ. ನಾವು ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ಆಗಿದ್ದೀವಿ JDS ಪಕ್ಷದಲ್ಲಿ. ನಾವೆಲ್ಲರಿಗೂ ನೀರು ಕೊಡಬೇಕಾಗಿದೆ. ಅದೇ ಮೂಲಭೂತ ಸೌಲಭ್ಯಗಳು ಏನೇ ಇದ್ದರೂ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಿ ಶಾಸಕರಿದ್ದಾರೆ, ಲೋಕಸಭಾ ಶಾಸಕರಿದ್ದಾರೆ, ನಾವು ಅವ್ರಿಗೆ ಹೇಳಿ ಏನೇ ಇದ್ರು ಕೆಲಸ ಪಾಪ ಹಿಂದೆ ಪಾಪ ನಾವು ಆಲ್ರೆಡಿ ಹಿಂದೆ